ಟು ಮಮತಾ ವ್ಲಾಗ್ಸ್. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ಮಲ್ಟಿಗ್ರೇನ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ವೆಯ್ಟ್ ಲಾಸ್ ಮಾಡೋರಿಗೆ ಇದೊಂದು ಬೆಸ್ಟ್ ಆಪ್ಷನ್. ಈ ಮಲ್ಟಿಗ್ರೇನ್ನ ಡೈಲಿ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಕಪ್ಪಲ್ಲಿ ನಾನು ಎಲ್ಲ ಕಾಳುಗಳನ್ನು ಒಂದೊಂದು ಕಪ್ ಅಳತೆಯಲ್ಲಿ ತಗೊಂಡಿದ್ದೀನಿ. ನಾನಿಲ್ಲಿ ಸುಮಾರು 30 ಥರ ಧಾನ್ಯಗಳನ್ನ ತಗೊಂಡಿದ್ದೀನಿ. ಎಲ್ಲ ರೀತಿ ಬೇಳೆ ಕಾಳುಗಳು ಮತ್ತು ಮಿಲೆಟ್ಸ್ ಎಲ್ಲನೂ ಆ್ಯಡ್ ಮಾಡಿ ಯಾವ್ಯಾವ ಥರ ಕಾಳುಗಳನ್ನ ತಗೊಂಡಿದ್ದೀನಿ, ಎಷ್ಟು ವಿಧ ತಗೊಂಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಡ್ರೈ ಫ್ರೂಟ್ಸ್ ಎಲ್ಲನೂ ಈ ಕಪ್ಪಲ್ಲಿ ಒಂದೊಂದು ಫುಲ್ ಕಪ್ಪು, ಸ್ವಲ್ಪ ಮಾತ್ರ ಹಾಫ್ ಕಪ್ ತಗೊಂಡಿದ್ದೀನಿ. ರಾಗಿನ 2 ಕಪ್ ಅಷ್ಟು ತಗೊಂಡಿದ್ದೀನಿ. ಇಲ್ಲಿ ಯಾವ್ಯಾವ ಕಾಳು ತಗೊಂಡಿದ್ದೀನಿ ಅಂತ ಒಂದೊಂದನ್ನೇ ಹಾಕಬೇಕಾದ್ರೆ ತೋರಿಸ್ತೀನಿ. ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡಿರಲಿಲ್ಲ ಅಂತ ಹಾಗೆ ರೆಡಿ ಮಾಡ್ಕೋತಾ ಇದ್ದೆ. ಫಸ್ಟು ಸಾಂಬಾರು ಮಾಡಿ ರೈಸ್ ಮಾಡಿಬಿಟ್ಟು ಈ ಮಲ್ಟಿಗ್ರೇನ್ ಪೌಡರ್ನ ಡೈಲಿ ಒಂದೊಂದು ಲೋಟ ತಗೊಳ್ಳೋದ್ರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ. ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ರೈಸ್, ಸಾಂಬಾರು ಮತ್ತು ಉಪ್ಪಿನಕಾಯಿ ಹಪ್ಪಳನ ರೆಡಿ ಮಾಡಿದ್ದೆ ಅಷ್ಟೇ. ಈಗ ಅದನ್ನು ಕುಕ್ಕರಲ್ಲಿ ಇಟ್ಟಾಯಿತು. ಈಗ ಈ ಕಾಳುಗಳೆಲ್ಲನೂ ಪೌಡರ್, ಮಲ್ಟಿಗ್ರೇನ್ ಪೌಡರ್ ಮತ್ತು ಗಂಜಿ ಥರನೂ ಮಾಡ್ಕೋಬೋದು, ದೋಸೆನೂ ಹಾಕ್ಕೋಬೋದು, ಎಲ್ಲ ಥರನೂ ಇದರಲ್ಲಿ ಮಾಡ್ಕೋಬೋದು. ಹೆಲ್ತಿಯಾಗೂ ಇರುತ್ತೆ. ಮೊದಲಿಗೆ ನಾನಿಲ್ಲಿ ರಾಜ್ಮಾನ ತಗೊಂಡಿದ್ದೀನಿ. 1 ಕಪ್ ಫುಲ್ ರಾಜ್ಮಾನ ತಗೊಂಡಿದ್ದೀನಿ. ಮೊದಲು ಕಾಳುಗಳನ್ನೇ ಹಾಕೋಬಿಡೋಣ, ದಪ್ಪ ಕಾಳುಗಳನ್ನು, ಬೇಗ ಅವು ರೋಸ್ಟ್ ಆಗಲ್ಲ ಅಂತ ಫಸ್ಟ್ ಅವನ್ನೇ ರೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ. ನೀವು ಲೋ ಫ್ಲೇಮಲ್ಲಿ ಇಟ್ಟು ಎಲ್ಲ ಕಾಳುಗಳನ್ನು ನಿಧಾನವಾಗಿ ಹುರಿಬೇಕು. ನೆಕ್ಸ್ಟ್ ಇಲ್ಲಿ ಕಾಬೂಲ್ ಕಡಲೆ ತಗೊಂಡಿದ್ದೀನಿ, ಅದನ್ನು ನಿಧಾನವಾಗಿ ರೋಸ್ಟ್ ಮಾಡಿದ್ದೀನಿ. ಮತ್ತು ಇದು ಸೋಯಾಬೀನ್ಸ್ ಕಾಳುಗಳನ್ನ ತಗೊಂಡಿದ್ದೀನಿ, ಅದನ್ನು ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ನನ್ನ ಹಸ್ಬೆಂಡು ರಾಜ್ಮಾನ ತಗೊಬನ್ನಿ ಅಂದರೆ ಫಸ್ಟ್ ಇದನ್ನು ತೊಗೊಂಡು ಬಂದಿದ್ದರು. ಇದ್ರ ಹೆಸ್ರೇನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಒಳ್ಳೆಯದೇ ಅಂತ. ನಿಮಗೇನಾದರೂ ಇದ್ರ ಹೆಸ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ರೋಸ್ಟ್ ಮಾಡಿ ಹಾಕ್ಕೊಂಡು ಮತ್ತು ಕಡಲೆಕಾಳನ್ನ ಹಾಕೋತಾ ಇದ್ದೀನಿ. ಆಮೇಲೆ ಕಡಲೆ ಬೀಜ, ಇದನ್ನು 1 ಕಪ್ ತೊಗೊಂಡಿದ್ದೀನಿ. ಎಲ್ಲನೂ ಆಲ್ಮೋಸ್ಟ್ 1 ಕಪ್ ತೊಗೊಂಡಿದ್ದೀನಿ. ಆಗಲೇ ಇತ್ತಲ್ಲ ರಾಜ್ಮಾ ಥರ ದಪ್ಪು ಕಾಳು, ಅದನ್ನು ಮಾತ್ರ ಹಾಫ್ ಕಪ್ ತೊಗೊಂಡಿದ್ದೀನಿ. ಮತ್ತು ಹೆಸ್ರು ಕಾಳು, ಇದನ್ನು 1 ಕಪ್ ತೊಗೊಂಡಿದ್ದೀನಿ. ಮೊದಲು ಎಲ್ಲ ಕಾಳುಗಳನ್ನು ಆ್ಯಡ್ ಮಾಡ್ಕೊಬಿಟ್ಟಿದ್ದೀನಿ. ಆಮೇಲೆ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ 1 ಕಪ್ ಅಷ್ಟು. ಎಲ್ಲನೂ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ನಿಧಾನವಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ಬಟಾಣಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ತುಂಬ ಕಾಳುಗಳನ್ನ ಮತ್ತೆ ಹೋಗ್ತಾ ಇದೆ. ಆಲ್ಮೋಸ್ಟ್ ಇದೆಲ್ಲ ಕಾಳುಗಳನ್ನ ಹಾಕಿ ರೋಸ್ಟ್ ಮಾಡ್ತಿದ್ದೀನಿ. ಎಲ್ಲನೂ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಿದ್ದೀನಿ. ಈಗ ಮಿಲೆಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಿರಿಧಾನ್ಯಗಳು ಯಾವ್ಯಾವ ಮಿಲೆಟ್ಸ್ನ ಆ್ಯಡ್ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನವಣೆ, ಅರಕ ಮತ್ತು ಇನ್ನೊಂದು 2 ಥರ ಹಾಕಿದ್ದೀನಿ. ಅದರ ನೇಮ್ ಸರಿಯಾಗಿ ಬರ್ತಾಯಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ಆಗ ಇದ್ಲು, ಅವಳು ಸುಧಾ ಹೆಲ್ಪ್ ಮಾಡಿಕೊಡ್ತಾಯಿದ್ಲು. ಒಂದೇ ಸಲ ನಿಂತ್ಕೊಂಡು ರೋಸ್ಟ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಅವಳು ಸ್ವಲ್ಪ, ನಾನು ಸ್ವಲ್ಪ ಮಾಡಿಕೊಡ್ತಾಯಿದ್ದೆ. ಜೊತೆಗೆ ನಾನು ಎಲ್ಲನೂ ರೆಡಿ ಮಾಡಿ ಕಪ್ಪಿಗೆ ಹಾಕಿ ಕೊಡ್ತಾಯಿದ್ದೆ. ಅವಳು ಎಲ್ಲನೂ ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ಲು. ಈಗ ನೆಕ್ಸ್ಟ್ ನಾನು ಬೇಳೆಗಳನ್ನ ತಗೋತಾ ಇದ್ದೀನಿ. ಮೊದಲು ಉದ್ದಿನ ಬೇಳೆ ತಗೋತಾ ಇದ್ದೀನಿ, ಜೊತೆಯಲ್ಲೇ ಕಡಲೆಬೇಳೆನೂ ತಗೋತಾ ಇದ್ದೀನಿ. ಈ ಬೇಳೆಗಳನ್ನ ಹಾಫ್ ಕಪ್ ತಗೋತಾ ಇದ್ದೀನಿ, ಏಕೆಂದರೆ ಕಾಳುಗಳನ್ನು ಆ್ಯಡ್ ಮಾಡಿರೋದ್ರಿಂದ ಇದನ್ನು ಹಾಫ್ ಕಪ್ ತಗೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಹೆಸ್ರು ಬೇಳೆ ತಗೊಂಡಿದ್ದೀನಿ, ಇದನ್ನು ಹಾಫ್ ಕಪ್ ತಗೊಂಡಿದ್ದೀನಿ. ಆಮೇಲೆ ಮಸೂರು ಬೇಳೆ, ಇದನ್ನು ನಾನು 1 ಫುಲ್ ಕಪ್ ತಗೊಂಡಿದ್ದೀನಿ. ಆಮೇಲೆ ತೊಗರಿ ಬೇಳೆ, ಇದನ್ನು 1 ಫುಲ್ ಕಪ್ ಮತ್ತು ತಗೊಂಡಿದ್ದೀನಿ. ಇವೆಲ್ಲನೂ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡಿ ಅದಕ್ಕೇ ಹಾಕೋತಾ ಇದ್ದೀನಿ ಕಾಳಿದ್ದಿದ್ದಕ್ಕೆ. ಇದೆಲ್ಲನೂ ನಿಂತ್ಕೊಂಡು ರೋಸ್ಟ್ ಮಾಡೋಕ್ಕೆ ಪೇಷನ್ಸ್ ಇರಬೇಕು. ಎಷ್ಟು ನಿಧಾನವಾಗಿ ಹುರಿತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ನೂ ತೊಗೊಂಡಿದ್ದೀನಿ ನಾನು. ಡೈಲಿ 1 ಲೋಟ ಇದನ್ನು ಗಂಜಿ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಎಷ್ಟೋ ಸುಧಾರಿಸುತ್ತೆ. ಮತ್ತು ಈಗ ನಾನು ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಈಗ ಎಲ್ಲ ಥರ ಕಾಳು, ಮಿಲೆಟ್ಸು, ಬೇಳೆಗಳೆಲ್ಲ ಮುಗಿತಾ ಬಂತು. ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ತಾಯಿದ್ದೀನಿ. ಮೊದಲು ಗೋಡಂಬಿನ ತಗೊಂಡಿದ್ದೀನಿ ಹಾಫ್ ಕಪ್ಪು. ಈಗ ಬಾದಾಮಿನ ತಗೋತಾ ಇದ್ದೀನಿ. ಅದನ್ನು ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡಬೇಕು. ಯಾವುದು ಕೂಡ ಸೀದೋಗಬಾರ್ದು. ಯಾವುದಾದ್ರೂ ಸೀತು ಅಂದರೆ ಅದನ್ನು ತೆಗೆದುಬಿಟ್ಟು ಬೇರೆದನ್ನ ಆ್ಯಡ್ ಮಾಡಬೇಕು, ಏಕೆಂದರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ನಾನು ಒಣಶುಂಠಿನ ತಗೊಂಡಿದ್ದೀನಿ, ಒಣಗಿಸಿಟ್ಟಿರೋದು, ಮತ್ತು 2 ಪೀಸ್ ಚಕ್ಕೆನ ತಗೊಂಡಿದ್ದೀನಿ, 1 4-5 ಲವಂಗನ ತಗೊಂಡಿದ್ದೀನಿ. ಕಾಳುಮೆಣಸನ್ನು ಹಾಕ್ಕೋಬೋದು. ನಾನು ಕಾಳುಮೆಣಸದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ.
ಮತ್ತು ಇಲ್ಲಿ ರಾಗಿನ ತಗೋತಾ ಇದ್ದೀನಿ. ಲಾಸ್ಟಲ್ಲಿ ನಾನು 2 ಕಪ್ ರಾಗಿನ ಫುಲ್ ರೋಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಹುರಿತಾ ಇದ್ದೀನಿ. ಇದು ರೆಡಿಯಾಗಿದೆ. ಲಾಸ್ಟಲ್ಲಿ ಮರ್ತೋಗಿದ್ದೆ ಅಂತ ಗೋಧಿನ ತೊಗೊಂಡು ಬಂದು ಗೋಧಿನ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ಒಂದು ಫುಲ್ ಕಪ್ ತೊಗೊಂಡಿದ್ದೀನಿ. ಅದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ರೋಸ್ಟ್ ಮಾಡ್ತಾ ಇದ್ದೀನಿ. ನಾನು ಎಲ್ಲ ವೀಡಿಯೋದಲ್ಲೂ ನಾನು ನೋಡ್ತಿರೋ ವೀಡಿಯೋನ ಡೈರೆಕ್ಟ್ ಹಾಕಿಲ್ಲ, ಎಲ್ಲನೂ ಫಾಸ್ಟ್ ಮಾಡಿ ಹಾಕಿದ್ದೀನಿ. ಮತ್ತು ರೈಸು ನಮ್ಮ ಮನೇಲಿ ಯಾವ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು 1 ಕಪ್ ಹಾಕಿದ್ದೀನಿ. ರೈಸಲ್ಲಿ 2 ಥರ ತೊಗೊಂಡಿದ್ದೀನಿ. ನಾನು ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಯಾವುದ್ಯಾವುದನ್ನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ. ಇದು ಕೆಂಪಕ್ಕಿ. ಇದೇ ಥರ ಹೆಲ್ತಿ ರೆಸಿಪೀಸ್ಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಕೇಳಿ ನೆಕ್ಸ್ಟ್ ಯಾವ ರೆಸಿಪಿ ಮಾಡಬೇಕು ಅಂತ. ಲಾಸ್ಟಲ್ಲಿ ಮೆಂತ್ಯನ ತಗೊಂಡು ಅದನ್ನು ಸ್ವಲ್ಪ 1/4 ಕಪ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ, ಅದನ್ನು ಹಾಕಿ ರೋಸ್ಟ್ ಮಾಡ್ತಾ ಇದ್ದೀನಿ. ಇದು ಆಯಿತು. ಮತ್ತು ಜೀರಿಗೆ ತಗೊಂಡಿದ್ದೀನಿ, ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆನೂ ಆ್ಯಡ್ ಮಾಡಿದ್ದೀನಿ. ಮತ್ತು ಪಂಪ್ಕಿನ್ ಸೀಡ್ಸ್ ಸ್ವಲ್ಪ ಇದು ಅಂತ ಆ್ಯಡ್ ಮಾಡಿದೆ. ನೀವು ಅದನ್ನು ತರಿಸಿ ಹಾಕೋಬೋದು. ನಾನು ಅದನ್ನು ತರಿಸೋದನ್ನು ಮರ್ತ್ಬಿಟ್ಟಿದ್ದೆ, ಹಾಗಾಗಿ ಇದ್ದಷ್ಟೇ ಹಾಕಿ ಮಾಡಿದೆ. ಈಗ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ, ಅಷ್ಟೇ ಹೆಲ್ದಿ. ಈಗ ಇದನ್ನು ಪೌಡರ್ ಮಾಡಿಸ್ಕೊಂಬರೋಕ್ಕೆ ಕಳಿಸ್ಬೇಕು. ಚೆನ್ನಾಗಿ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡಿ ಪೌಡರ್ ಮಾಡಿಸ್ಕೊಂಬರೋಕ್ಕೆ ಕಳಿಸ್ತೀನಿ. ನಾನು ಇದು ಖಾಲಿ ಆದ ತಕ್ಷಣವೇ ಇನ್ನೂ ಒಂದು ಸಲ ಮಾಡ್ಕೋತಾನೆ ಇರ್ತೀನಿ. ಇದನ್ನಂತೂ ಕಂಪಲ್ಸರಿ ನಾನು ಯಾವಾಗಲೂ ಮನೇಲಿ ಮಾಡೇ ಇರ್ತೀನಿ. ಮಕ್ಳಿಗೂ ಸುಧಾ ದೋಸೆ ಥರ ಮಾಡಿ ಕೊಡ್ಬೋದು. ಇದಕ್ಕೆ ಸ್ವಲ್ಪ ಬೆಲ್ಲದ ಪೌಡ್ರ್ ಹಾಕಿ, ಕಾಳುಗಳು ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ಥರ ದೋಸೆ ಪೌಡರ್ ಮಾಡಿಸಿ ದೋಸೆ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಈಗ ಪೌಡರ್ ಮಾಡಿಸ್ಕೊಂಡು ಬಂದಿದ್ದಾರೆ. ಇದನ್ನು ಜರಡಿ ಹಿಡಿದು ಒಂದು ಬಾಕ್ಸ್ ಏರ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದೇ ಥರ ಹೆಲ್ತಿ ರೆಸಿಪೀಸ್ಗಾಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇದನ್ನು ಜರಡಿ ಹಿಡಿದು ಈಗ ಬಾಕ್ಸ್ಗೆ ಸ್ಟೋರ್ ಮಾಡ್ತಾಯಿದ್ದೀನಿ. ಕೊಡು ಅಕ್ಕಂಗು, ಅಕ್ಕ ತಾನೇ ನನ್ನ ಮಗಳು, ಕೊಡು, ಕೊಡಲ್ಲ.